ಸರ್ ಒಂದು 30-40 ನಿಮಿಷ ಸಾಕು. ಶಿಬಿರದ ಅಧಿಕಾರಿಗಳಾದ ಶ್ರೀಯುತ ಕಿರಣ್ ಕುಮಾರ್ ಸರ್ ಅವರೇ, ಶಿಬಿರದಲ್ಲಿ ಹಾಜರಿರುವಂಥ ಇಂದಿನ ಕಾರ್ಯಕ್ರಮದ ಆಯೋಜಕ ತಂಡದವರೇ, ಹೆಚ್ಚಿನ ಶಿಬಿರಾರ್ಥಿಗಳು, 7 ದಿನಗಳ ಶಿಬಿರ 7ನೇ ಕೊನೆಯ ಹಂತವನ್ನು ನೀಡ್ತಾರೆ. ಅದನ್ನು ಧ್ವಜಾರೋಹಣಕ್ಕೆ ಅಂತ ಕರೆಸಿದ್ದು ಅರ್ಹತೆಗಿಂತ ಆತ್ಮೀಯತೆಗಾಗಿ ಒಂದು ಚೌಕಟ್ಟಲ್ಲಿ, ಒಂದು ಶಿಸ್ತಿನ ಅಡಿಯಲ್ಲಿ ನಾವು ಜೀವನ ನಡೆಸ್ತಾ ಹೋದ್ವಿ. ಬೆಳಗ್ಗೆ 5 ಗಂಟೆ ಸಮಯಕ್ಕೆ ಏಳೋದ್ರಿಂದ ಹಿಡಿದು, ನಾನು 5 ಗಂಟೆಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಒಂದು ಕ್ರಮಬದ್ಧವಾದ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತಾ ಬಂದ್ವಿ. ಮಕ್ಕಳೇ, ಈ ಶಿಸ್ತು ಶಿಬಿರಕ್ಕಲ್ಲ, ಬದುಕಿಗೆ. ಇವತ್ತಿನಿಂದ ಅಂದರೆ ಈ ಶಿಬಿರದಿಂದ ಪ್ರಾರಂಭ ಮಾಡಿ ನಮ್ಮ ಇಡೀ ಜೀವನದ ಉದ್ದಕ್ಕೂ ಸಹ ಈ ಶಿಸ್ತನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ನೀವು ಶಿಬಿರದ ವೇಳಾಪಟ್ಟಿ ನೋಡಿದರೆ ಗೊತ್ತಾಗುತ್ತೆ. ಬೆಳಿಗ್ಗೆ ಏಳೋದು 5 ಗಂಟೆಗೆ ಮತ್ತು ಮಲಗುವ ನಡುವೆ ನೋಡಿ, ಇಲ್ಲಿ ವ್ಯಾಯಾಮ ಇದೆ, ಕ್ರೀಡೆ ಇದೆ, ಸೇವೆ ಇದೆ, ವಿಶ್ರಾಂತಿ ಇದೆ, ಮನರಂಜನೆ ಇದೆ, ಇನ್ನು ಸಹಜವಾಗಿ ಜೀವನ ಕ್ರಿಯೆಗೆ ಏನೇನು ಬೇಕೋ ಎಲ್ಲವೂ ಇದೆ. ಈ ಇಡೀ ವೇಳಾಪಟ್ಟಿಯಲ್ಲಿ ವಿಶ್ರಾಂತಿಗೆ ಅವಕಾಶ ಇದೆ, ಸೋಮಾರಿತನಕ್ಕಲ್ಲ. ಅದನ್ನು ಗಮನಿಸಿರ್ಬೋದು. ಸೋಮಾರಿತನದಿಂದ ಕಾಲ ಕಳೆಯುವಷ್ಟು ಸಮಯವೇ ಇರೋದಿಲ್ಲ ನಿಮಗೆ. ನೀವು ಸರಿಯಾಗಿ ನಿಮ್ಮ ಜೀವನದಲ್ಲಿ ತೊಡ್ಕೊಂಡಿದ್ರೆ, ಗಂಭೀರವಾಗಿ ನಿಮ್ಮ ಜೀವನವನ್ನು ತಗೊಂಡಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಸೋಮಾರಿತನಕ್ಕೆ ಅವಕಾಶ ಇಲ್ಲ. ಮತ್ತು ನಿನಗೋಸ್ಕರ ಮಾತ್ರ ನೀನು ಬದುಕಿದ್ರೆ ಎಲ್ಲರಿಗೋಸ್ಕರ ಬದುಕುವ ಪ್ರಕ್ರಿಯೆಗೂ ಸಹ ನಾವು ಚಾಲನೆ ಕೊಟ್ಕೊಂಡಿದ್ದೇವೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಆದರೆ ಒಂದು ವಿಚಾರ ಗೊತ್ತಿರಲಿ, ಸೇವೆ ನಿಮ್ಮ ಮನೆಯಿಂದ ಆಚೆಗಿರುವ ಜಗತ್ತಿಗಲ್ಲ, ನಿಮ್ಮ ಮನೆಯಿಂದ ಪ್ರಾರಂಭ ಆಗಲಿ. ಅದು ನಿಮ್ಮ ತಂದೆ ತಾಯಿಯಿಂದನೂ ಪ್ರಾರಂಭ ಆಗಬೇಕು. ನಿಮ್ಮ ಮನೆಯ ಒಳಗಡೆಯ ಸ್ವಚ್ಛತೆ, ನಿಮ್ಮ ಮನದ ಒಳಗಡೆಯ ಸ್ವಚ್ಛತೆ ಮತ್ತು ನಿಮ್ಮ ತಂದೆ ತಾಯಿಯ ಸೇವೆಯಿಂದ ಪ್ರಾರಂಭವಾಗಿ, ಅಲ್ಲಿ ಪ್ರೀತಿ ವಿಶ್ವಾಸ ಅಂತೆಲ್ಲ ಕರಿತೀವಲ್ಲ, ಅದು ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಬಂಧು ಬಾಂಧವರಿಂದ ಪ್ರಾರಂಭವಾಗಿ ಅದು ಜಗತ್ತಿನ ಎಲ್ಲ ಕಡೆ ವಿಸ್ತರಿಸಬೇಕು. ಹಾಗಾಗಿ ಶಿಸ್ತು ಮತ್ತು ಬಾಂಧವ್ಯದ ವೃದ್ಧಿಯೂ ಸಹ ನಾವು ಇಲ್ಲಿ ಕಲಿತಿರುವಂಥ ಪಾಠ. ಇದು ನಿಮ್ಮ ಬದುಕಿಗೂ ಮುಂದೆ ಜೀವನಕ್ಕೂ ಮಾರ್ಗದರ್ಶಕವಾಗಿ, ಇಡೀ ನೀವು ಯಾವುದೇ ಯೋಜನೆಗಳಲ್ಲೂ ತೊಡಕೊಂಡ್ರೂ ಸಹ ಅದು ನಿಮ್ಮ ಬದುಕಿನ ಉದ್ದೇಶವಾಗಬೇಕು. ಅದರಿಂದ ನಿಮ್ಮ ಬದುಕು ಪರಿವರ್ತನೆ ಆಗಬೇಕು. ಪ್ರಾಯಃ ನಾನು ಅಂದ್ಕೊಳ್ತೇನೆ, ಇವತ್ತಿನಿಂದ ಅಂದರೆ ಈ ಶಿಬಿರದಿಂದ ನಿಮ್ಮ ಬದುಕಿನ ಹೊರಗಿನ ಜಗತ್ತಿನ ನಿಮ್ಮ ಬದುಕು ಮತ್ತು ನಿಮ್ಮ ಒಳಗಿನ ಜಗತ್ತಿನ ನಿಮ್ಮ ಬದುಕು ಎರಡರಲ್ಲೂ ಪರಿವರ್ತನೆ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇದು ನಿಮ್ಮ ಇಡೀ ಬದುಕಿಗೆ ಮಾರ್ಗದರ್ಶಕ ಸೂತ್ರವಾಗಲಿ ಅಂತ ನಿಮಗೆ ಹಾರೈಸ್ತಾ ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತೇನೆ. ಧನ್ಯವಾದ.